ಮುಂಚೆ ನಾನು ಕಾಲೇಜ್ ಸಮಯದಲ್ಲಿದ್ದಾಗ ಕಣ್ಣನ್ ಮಾವನ್ ಭೇಟಿಗೆಲ್ಲ ಮುಂಚೆನು ನನಗೊಂಥರ ಸ್ತ್ರೀವಾದಿ. ನಾವ್ಯಾಗ ಗಂಡನ ಹೆಸರನ್ನ ಜೊತೆಗೆ ಇಟ್ಕೋಬೇಕು, ಗಂಡ ಏನ್ ನನ್ನ ಹೆಸರನ್ನ ಜೊತೆಗೆ ಇಟ್ಕೊಳ್ತಾರ ಅನ್ನೋ ತರ ಆಟಿಟ್ಯೂಡು. ಯಾವಾಗ್ಲೂ ನಾಗಶ್ರೀಯನ್ ಎಲ್ಲೇ ಕೇಳಿದ್ರು ನಾಗಶ್ರೀಯನ್ ಅಂತ ಮಾತ್ರ ಹೆಸರು ಕೊಡ್ತಾ ಇದ್ದೆ. ಆದ್ರೆ ಯಾವಾಗ ಕಣ್ಣನ್ ಮಾಮನ್ ಜೊತೆಗಿನ ಒಂದು ಒಡನಾಟ ಶುರುವಾಯ್ತೋ ಅವಾಗ ಒಂದು ಮಾತು ಅವ್ರು ತಿಳಿ ಹೇಳ್ತಾ ಬಂದ್ರು, ಪುಟ್ಟಮ್ಮ ಇದು ನಿನಗೋಸ್ಕರ ಅಲ್ಲ, ಇದು ಸಮಾಜಕ್ಕೋಸ್ಕರ. ಸಮಾಜದಲ್ಲಿ ಸೌಖ್ಯವಾಗಿರ್ಬೇಕು ಅಂತಂದಾಗ ನೀನು ಈ ಹೆಸರನ್ನ ಇಟ್ಕೊಳ್ಬೇಕು. ನಿನಗೆ ನನ್ನ ಮೇಲಿನ ವಿಶ್ವಾಸ, ನೀನು ನನ್ನ ಗುರು ಅಂತೇಳಿ ನೀನು ಸ್ವೀಕಾರ ಮಾಡೋದಾದ್ರೆ ನಾಗಶ್ರೀ ತ್ಯಾಗರಾಜ್ ಅಂತಾನೆ ಕೊಡ್ಬೇಕು. ನಾನಂತೂ ಎಲ್ಲೇ ಹೋಗುವಾಗ ಕಾರ್ಡಲ್ಲಿ ಇನ್ವಿಟೇಷನ್ನಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ ನಿನ್ನ ಹೆಸರು ನಾಗಶ್ರೀ ತ್ಯಾಗರಾಜ್ ಅಂತಾನೆ ಇರಬೇಕು ಅಂತ ಹೇಳಿ ಮಾಮ ನನಗೆ ಪರಿವರ್ತನೆ ಮಾಡಿದ್ದು. ಅವಾಗಿಂದ ಒಂದು ಮಾತು ಏನು ಪದ್ಯಗಳು, ವಚನಗಳು, ಆಮೇಲೆ ಕಾದಂಬರಿ, ಕವಿತೆ ಇವೆಲ್ಲ ಮಾತಾಡ್ತಾ ಅದೊಂದು ಬಂದಿದ್ದು. ಅದಕ್ಕೊಂದು ಜೊತೆಗೆ ವಚನನೂ ಹೇಳಿದ್ರು, ದೈವರ ದಾಸಿಮಯ್ಯ ಅವ್ರ ವಚನ. ಸತಿಪತಿಗಳೊಂದಾದ ಭಕ್ತಿ ಅದು ಶಿವಂಗೆ ಹಿತವಾಗಿಪ್ಪುದು. ಸತಿಪತಿಗಳೊಂದಾಗದ ಭಕ್ತಿ ಅದು ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಅಂತೇಳಿ ದೇವರ ದಾಸಿಮಯ್ಯವ್ರ ವಚನ. ನೋಡಮ್ಮ, ಇಷ್ಟು ಚೆನ್ನಾಗಿ ವಚನಕಾರರು ಹೇಳಿರೋವಾಗ ಯಾಕೆ ಹಿಂಗೆ ಅವ್ರು ಸೇರಿಸ್ಕೊಳ್ತಾರೋ ಬಿಡ್ತಾರೋ? ಯಾಕೆ ನಿನ್ನ ಹೆಸರಿನ ಜೊತೆಗೆ ಅವ್ರ ಹೆಸರನ್ನ ಸೇರಿಸ್ಕೊಳ್ತಿದ್ಯಾ ಅಂದ್ರೆ ಅದು ನಿನ್ ದೊಡ್ಡತನ ಅನ್ಕೋ. ಎಸ್ ಅಲ್ವಾ, ನಿಜ ಅನ್ನಿಸ್ತು. ಮೈಂಡಲ್ಲಿ ನಾವು ಯಾವ ಥರ ತೆಕ್ಕೊಂತೀವಿ ಆ ಥರ. ಕರೆಕ್ಟ್. ಹಾಗಾಗಿ ಅವಾಗಿಂದ ನನ್ನ ಹೆಸರು ನಾಗಶ್ರೀ ತ್ಯಾಗರಾಜ್ ಆಯ್ತು. ಆ ಸಂಬಂಧ ಏನು ಮಗಳು ಮತ್ತೆ ತಂದೆ, ಇವತ್ತವರು ನಿಮ್ಮನ್ನ ಮಗಳು ಮಾನಸಪುತ್ರಿ ಅಂತಾನೆ ಎಲ್ಲಾ ಕಡೆ ಪರಿಚಯ ಮಾಡೋದು, ಅದು ಒಂದು ಕ್ಯಾಶುವಲ್ ಕಾನ್ವರ್ಸೇಷನ್ ಪ್ಲಸ್ ಭಗವದ್ಗೀತೆ ಕ್ಲಾಸಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಇಡೀ ಕರ್ನಾಟಕದಲ್ಲಿ ಹರಟೆ ಮಲ್ಲಿ ಈಗೊಂದು ಜೋಡಿ ಇದೆ ಅಂದರೆ ಅದು ಕಣ್ಣನ್ ಮಾಮ ಆ್ಯಂಡ್ ನಾಗಶ್ರೀ ತ್ಯಾಗರಾಜ್ ಅವರು. ಎಲ್ಲಾ ದೊಡ್ಡ ಮಹಾನ್ ವೇದಿಕೆಗಳ ಮೇಲಾಗಿರ್ಲಿ, ನೀವು ಶ್ರೀರಾಮಾಯಣ ದರ್ಶನಂ, ಮುದ್ದುರಾಮ, ಕೆ.ಸಿ. ಶಿವಪ್ಪ ಅವ್ರ ಜೊತೆ ಆಗಿರಲಿ, ಈ ವೇದಿಕೆಗಳ ಟೈಮಲ್ಲಿ ನೀವು ಅವ್ರ ಜೊತೆ ಯಾವ ಥರ ಅಂದರೆ ನೀವು ಜೊತೆಗೆ ಹೋದಾಗ ಅವ್ರ ಜೊತೆ ಇದ್ದಂತಹ ಅನುಭವಗಳು ಈಗಲೂ ಇದ್ದಾರೆ. ಮಾಮ ಅವರು ಈಗಲೂ ಆರೋಗ್ಯದ ಕಾರಣಗಳಿಂದ ಅವರು ಕಾರ್ಯಕ್ರಮಕ್ಕೆ ಹೋಗ್ತಿಲ್ಲ.